ನಮ್ಮ ದಿವ್ಯಾಂಗ ಕ್ರೀಡಾಪಟುಗಳ ಆಟ. ದೇವರು ಕೆಲವೊಮ್ಮೆ ಮನುಷ್ಯನಿಗೆ ಒಂದನ್ನು ಕಸಿದು ಒಂದನ್ನು ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ಸರಿ ಇದ್ದು ಕೂಡ ಕಳೆದ ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಅಥ್ಲೆಟಿಕ್ಸ್ಗಳು 6 ಪದಕಗಳನ್ನು ಪಡೆಯಲು ತಿನುಕಾಡಿದ್ರು. ಅಂತಹದರಲ್ಲಿ ಈ ಸಲದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಮ್ಮ ಭಾರತೀಯ ಪ್ಯಾರಾ ಅಥ್ಲೆಟಿಕ್ಸ್ಗಳು ಎಂದೂ ಕಂಡರಿಯದ ವಿಶೇಷ ಸಾಧನೆ ಮಾಡಿದ್ದಾರೆ. ಗುರುವಾರ ಆ ನಮ್ಮ ಪ್ಯಾರಾ ಅಥ್ಲೆಟಿಕ್ಸ್ಗಳು ಆ ಒಂದು ಮೈಲುಗಲ್ಲು ಸಾಧಿಸಿದ್ದಾರೆ. ಅದೇನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತೀಯರ ಐತಿಹಾಸಿಕ ಸಾಧನೆ. ನನಸಾಯಿತು 25 ಪದಕಗಳ ಕನಸು. ಅಥ್ಲೆಟಿಕ್ಸ್ನಲ್ಲಿ ಶ್ರೇಷ್ಠ ಪ್ರದರ್ಶನ. ಬ್ಯಾಡ್ಮಿಂಟನ್ ಶೂಟಿಂಗ್ನಲ್ಲೂ ಮಿಂಚು. ಒಟ್ಟು 5 ಚಿನ್ನ, 9 ಬೆಳ್ಳಿ, 11 ಕಂಚಿನ ಪದಕ. ಈ ಸಲ ಭಾರತದ ಕ್ರೀಡಾಪಟುಗಳು ಪ್ಯಾರಾ ಒಲಿಂಪಿಕ್ಸ್ಗಾಗಿ ಪ್ಯಾರಿಸ್ ವಿಮಾನವೇರುವ ಮುನ್ನ ಇದ್ದ ಗುರಿ 25 ಪದಕ ಗೆಲ್ಲುವುದು. ಅದನ್ನು ಕ್ರೀಡಾಕೂಟ ಮುಕ್ತಾಯಗೊಳ್ಳುವ 3 ದಿನಗಳ ಮೊದಲೇ ಸಾಧಿಸಿದ್ದಾರೆ. ಈಗಾಗಲೇ ಕ್ರೀಡಾಕೂಟದ ಇತಿಹಾಸದಲ್ಲೇ ಸಾರ್ವಕಾಲಿಕ ಶ್ರೇಷ್ಠ ಪದಕದ ಸಾಧನೆ ಮಾಡಿದ್ದ ಭಾರತ ಗುರುವಾರ 25 ಪದಕಗಳ ಮೈಲುಗಲ್ಲು ಸಾಧಿಸಿತು. ಜೂಡೋದಲ್ಲಿ ಪ್ಯಾರಾ ಒಲಿಂಪಿಕ್ಸ್ 60 ಕೆಜಿ ವಿಭಾಗ ಗುರುವಾರ ಭಾರತ ಜೂಡೋ ಸ್ಪರ್ಧೆಯಲ್ಲಿ ಕಂಚಿನ ಪದಕ ತನ್ನದಾಗಿಸಿಕೊಂಡಿತು. ಈ ಮೂಲಕ ಒಲಿಂಪಿಕ್ಸ್ ಹಾಗೂ ಪ್ಯಾರಾ ಒಲಿಂಪಿಕ್ಸ್ ಇತಿಹಾಸದಲ್ಲೇ ಜೂಡೋ ಸ್ಪರ್ಧೆಯಲ್ಲಿ ಚೊಚ್ಚಲ ಪದಕ ಗೆದ್ದ ಸಾಧನೆ ಮಾಡಿತು. ಇದರ ಹೊರತಾಗಿ ಭಾರತ ಕ್ರೀಡಾಕೂಟದ ಅಥ್ಲೆಟಿಕ್ಸ್ ನಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನ ತೋರಿದೆ. ಬ್ಯಾಡ್ಮಿಂಟನ್ ಶೂಟಿಂಗ್ ನಲ್ಲೂ ಭಾರತದ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ಪದಕ ಗೆದ್ದಿದ್ದಾರೆ. ಭಾರತ ಕ್ರೀಡಾಕೂಟದಲ್ಲಿ ಇವರಿಗೂ 5 ಚಿನ್ನ, 9 ಬೆಳ್ಳಿ ಹಾಗೂ 11 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಪದಕದ ಪಟ್ಟಿಯಲ್ಲಿ ಸದ್ಯ 16ನೇ ಸ್ಥಾನದಲ್ಲಿದೆ. ಭಾರತಕ್ಕೆ ಇನ್ನೂ ಕೆಲ ಸ್ಪರ್ಧೆಗಳು ಬಾಕಿ ಇದ್ದು ಮತ್ತಷ್ಟು ಪದಕ ಗೆಲ್ಲುವ ಮೂಲಕ ಪಟ್ಟಿಯಲ್ಲಿ ಅಗ್ರ 10ಕ್ಕೇರುವ ಗುರಿ ಇಟ್ಟುಕೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲೇ ನಮ್ಮ ದಿವ್ಯಾಂಗ ಕ್ರೀಡಾಪಟುಗಳ 25 ಮೆಡಲ್ಗಳ ಸಕ್ಸಸ್ ಗಾಥೆಯನ್ನ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.